ಗ್ರಾಸ್ ರೂಟ್ ಲೆವೆಲ್. ಆ 7 ಕತೆದು ಬೇಸಿಕ್ ಫೌಂಡೇಶನಲ್ಲೇ ಮಿಕ್ಕಿದ ಎಲ್ಲ ಕತೆಗಳು, ಎಲ್ಲ ಎಪಿಕ್ಸು, ಬರೀ ಇಂಡಿಯನ್ ಮೈಥಾಲಜಿ ಅಲ್ಲ, ಅಕ್ರಾಸ್ ದ ಗ್ಲೋಬ್ ಆಲ್ ಸ್ಟೋರೀಸ್ ಅದರಿಂದನೇ ಸ್ಟೆಮ್ ಆಗೋದು. ಸೊ ಅಗ್ನಿಸಾಕ್ಷಿ ಆಲ್ಸೋ ಒಂದು ರಿಫ್ಲೆಕ್ಷನ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಎಸ್, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಒಂದು ಹುಡುಗಿ ಪ್ರೀತಿ ಮಾಡೋರು ಇದ್ದಾರೆ, ಎಸ್. ಬಟ್ ಡಿಫ್ರೆನ್ಸ್ ಏನು ಅಂತಂದರೆ ಇನ್ ದ ಡೈರೆಕ್ಟರ್ಸ್ ಟ್ರೀಟ್ಮೆಂಟ್ ಆ್ಯಂಡ್ ಇನ್ ದ ಪ್ರೊಡ್ಯೂಸರ್ಸ್ ವಿಷನ್. ಆ್ಯಂಡ್ ಇದುವರೆಗೂ ನಾವು ಆ್ಯಸ್ ಅ ಕಲರ್ಸ್ ಫ್ರೆಟರ್ನಿಟಿ, ಆ್ಯಸ್ ಅ ಕಲರ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಕೊಟ್ಟಿರೋದು. ವಿ ಹ್ಯಾವ್ ಗಿವನ್ ಹಿಟ್ಸ್ ಆಫ್ಟರ್ ಹಿಟ್ಸ್, ಆ್ಯಂಡ್ ಅದನ್ನು ನೀವು ಪವರ್ ಪಾಯಿಂಟಲ್ಲಿ ನೋಡಿದ್ದೀರಾ. ಸೊ ಈ ನಮ್ಮ ಅಗ್ನಿಸಾಕ್ಷಿ 2 ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಥರೋ ಎಂಟರ್ಟೈನರ್. ಆಡಿಯನ್ಸಿಗೆ ಏನು ಬೇಕು ಅದನ್ನೇ ಒಂದು ಸ್ಲೈಸ್ ಆಫ್ ಲೈಫ್ ಆಗಿ ಪ್ರೆಸೆಂಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ, ಆ್ಯಂಡ್ ನಾವು ಅದನ್ನು ಮಾಡ್ತಾ ಇದ್ದೀವಿ ಸರ್. ನಾನು ಇಲ್ಲ ಅಂತ ಎಲ್ಲ ಹೇಳಿದೆ. ಅಲ್ಲ, ನೀವು ಡಿಫ್ರೆನ್ಸ್ ಏನು ಅಂತ ಕೇಳಿದ್ರಲ್ಲ. ನಾನು ಡಿಫ್ರೆನ್ಸ್ ಹೇಳಿಲ್ಲ. ನಾನು ನೀವು ಕ್ವಶನ್ ನನಗೆ ಹಂಗೆ ಅನ್ನಿಸ್ತು. ನಿಮ್ಗೆ ಅಂತಿದ್ರು ಹೇಳ್ತಾ ಇದ್ದಾರೆ, ಆನ್ಸರ್ ಮಾಡ್ತಿದ್ದಾರೆ. ನಾನು ಹಂಗೆ ಹೇಳೇ ಇಲ್ಲ. ನಿಮಗೆ ನಾನು ಆನ್ಸರ್ ಇಷ್ಟ ಆಗಿಲ್ವಾ? ಅಲ್ಲ, ಹಾಗಂತ ಅಲ್ಲ. ಅಥವಾ ನಾನೇನಾದ್ರೂ ಕೇಳಿದ್ದೆ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಇಲ್ಲ ಸರ್, ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೆ. ಸರ್, ಫಸ್ಟ್ ನಾನು ಅಗ್ನಿಸಾಕ್ಷಿ ಅಂತ ಟೈಟಲ್ ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಇಟ್ಸ್ ಆಲ್ರೆಡಿ ಒಂದು ಟ್ರೆಂಡ್ ಸೆಟ್ಟರ್ ಅಗ್ನಿಸಾಕ್ಷಿ ಅನ್ನೋದು. ಸೊ ನಾನು ಅದನ್ನ ನೋಡ್ಕೊಂಡು ಬೆಳೆದಿರೋಳು ಅಗ್ನಿಸಾಕ್ಷಿನ. ಸೊ ಆ ಸೀರಿಯಲಲ್ಲಿ ನನಗೆ ಈ ಪಾತ್ರ ಸಿಕ್ಕಿದೆ, ಅದು ಲೀಡಾಗಿ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಒಂದು ಯೋಚನೆನೂ ಮಾಡ್ದಲೇ ಸಾಕ್ಷಿಗೆ ಓಕೆ ಅಂದಿದ್ದೀನಿ. ಬಿಕಾಸ್ ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಸಾಕ್ಷಿ. ಅವಳು ಹೇಗೆ ಅಂದರೆ ಇಟ್ಸ್ ಲೈಕ್ ತುಂಬ ಅವಳಿಗೆ ಒಂದ್ಸರಿ ನೋಡಿದ್ರೆ ಮತ್ತೆ ಮರೆಯಲ್ಲ ಅವಳು, ಅದನ್ನ ನೆನ್ಪಿಟ್ಕೋತಾಳೆ. ಅವಳು ಸಾಫ್ಟಾಗೂ ಇರ್ತಾಳೆ, ಮತ್ತು ಲೈಕ್ ಆ್ಯಕ್ಟಿಂಗಿಗೆ ನನಗೆ ಸ್ಪೇಸ್ ಇದೆ ಇಲ್ಲಿ. ಒಂದೇ ಒಂದು, ಇವಾಗ ನೀವು ಡೈಲಿ ಸಿಗೋದಕ್ಕೂ ಒಂದು ವರ್ಷ ಆದ್ಮೇಲೆ ಸಿಗೋದಕ್ಕೂ ಒಬ್ಬ ವ್ಯಕ್ತಿನ ಡಿಫ್ರೆನ್ಸ್ ಇರುತ್ತಲ್ಲ ಸರ್. ಸೊ ಒಂದು ಏನಂದ್ರೆ ನಂದೇ ಆದಷ್ಟು ಒಂದು ಪರ್ಸನಲ್ ಕೆಲಸಗಳಿತ್ತು, ಬೇರೆ ಇದಿತ್ತು. ಆ್ಯಂಡ್ ನನಗೂ ಕೂಡ ಒಂದು ಗ್ಯಾಪ್ ಬೇಕಿತ್ತು, ಯಾಕಂದರೆ ಡೈಲಿ ಹಳೆ ಪ್ರಾಜೆಕ್ಟು ಡೈಲಿ ಬರ್ತಿದ್ದರಿಂದ. ಸೊ ಅದಕ್ಕೆ ಒಂದು ಚಿಕ್ಕ ಗ್ಯಾಪ್ ತಗೊಂಡು ಬಂದರೆ ಸೂಕ್ತ ಅಂತ ಹೇಳಿ ಆ ಥರ ಡಿಸೈಡ್ ಮಾಡಿದೆ ಸರ್. ಅದಾಗಿಂದನೇ ನಿಮಗೆ ಗೊತ್ತಾಗುತ್ತೆ, ಅಂದರೆ ಅದೇ ಆ ಅಗ್ನಿಸಾಕ್ಷಿನೇ ಬೇರೆ, ಈ ಅಗ್ನಿಸಾಕ್ಷಿನೇ ಬೇರೆ. ಸೊ ಕಂಪ್ಲೀಟ್ಲಿ ಬೇರೆ ಸರ್. ಅಂದರೆ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಇದನ್ನು. ಸೊ ಈಗ ಕಾರ್ತಿಕ್ ಅಂತ ತುಂಬ ಜನ ಇರ್ತಾರೆ, ಈ ಕಾರ್ತಿಕ್ಕು ಒಂದೇ ಥರ ಬಿಹೇವ್ ಮಾಡಲ್ಲ ಅಲ್ವಾ. ಸೊ ಇದು ಅದೇ ಥರ ಸರ್. ಕಂಪ್ಯಾರಿಸನ್ ಮಾಡೋಕ್ಕೆ ಇಲ್ಲಿ ಯಾವುದೂ ಒಂದು ಸಿಮಿಲಾರಿಟಿ ಎಲ್ಲೂ ಸಿಗಲ್ಲ ಸರ್. ಯಾಕಂದರೆ ಕಂಪ್ಲೀಟ್ಲಿ ಇದೇ ಬೇರೆ ಅದೇ ಬೇರೆ, ಟೈಟಲ್ ಅದೇ ಆಗಿರೋದ್ರಿಂದ ಆ ಥರ ಥಿಂಕ್ ಮಾಡ್ಬೋದು. ಬಟ್ ಟೆಲಿಕಾಸ್ಟ್ ಆದಮೇಲೆ ಅದೆಲ್ಲ ಮರ್ಸುತ್ತೆ ಸರ್ ಆಡಿಯನ್ಸ್. ಸರ್ ಪ್ರಿಪೇರ್ ಅಂದರೆ ಆ್ಯಕ್ಟಿಂಗಲ್ಲಿ ಕೆಲವೊಂದು ಸೊ ಸೀರಿಯಸ್ ಪಾತ್ರ ಮಾಡಿರಲಿಲ್ಲ ನಾನು. ಸೊ ಸೀರಿಯಸ್ ಪಾತ್ರ ಮಾಡೋದಕ್ಕೆ ವರ್ಕ್ಶಾಪ್ಗಳು, ಮತ್ತು ನನಗೆ ನಾನೇ ಮಿರರ್ ಮುಂದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು, ಲುಕ್ಸು ಆ್ಯಂಡ್ ಲುಕ್ಸ್ನ ಚೇಂಜ್ ಮಾಡ್ಕೊಂಡ್ರೆ ಏನೇನು ಡಿಫ್ರೆನ್ಸ್ ಬೇಕು, ಒಂದು ಪಾತ್ರಕ್ಕೆ ಹೆಂಗೆ ರೆಡಿ ಆಗಬೇಕು, ಸೊ ಈ ಥರದ್ದೆಲ್ಲ ಸುಮಾರು ಮಾಡ್ಕೊಂಡು ಬಂದಿದ್ದೀನಿ ಸರ್. ಸರ್ ಅದು ಚೆನ್ನಾಗಿತ್ತು. ಅಂದರೆ ಟಗ್ ಆಫರ್ ಆ್ಯಕ್ಚುಲಿ ಅಂದರೆ ಇವ್ರು ಬರ್ದಿರೋ ಸ್ಟೋರಿ, ಇವ್ರು ಬರ್ದಿರೋ ಸೀನ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಒಂದು ಹುಡುಗಿ ಮಧ್ಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಕ್ಲಾಶಸ್ ಎಲ್ಲ ಆಗುತ್ತಲ್ಲ. ಸೊ ಅದು ಯಾರು ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗಲ್ಲ. ಸೊ ಚೆನ್ನಾಗಿದೆ ಸರ್. ಅಂದರೆ ನಾವು ಸೀನ್ ಆ್ಯಕ್ಟ್ ಮಾಡ್ತಾನೂ ನಮಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇಬ್ಬರದವ್ರ ಕೆಮಿಸ್ಟ್ರಿ.